ನ್ಯೂಸ್ 3ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಏಷ್ಯಾ ಕಪ್ ನಲ್ಲಿ ಭಾರತದ ವನಿತೆಯರಿಗೆ ಮುಖಭಂಗ ಆಗಿದೆ. ಭಾರತದ ವಿರುದ್ಧ ಬಾಂಗ್ಲಾದೇಶಕ್ಕೆ 3 ವಿಕೆಟ್ಗಳ ಜಯ ಆಗಿದೆ. ಮೊದಲ ಬಾರಿಗೆ ಏಷ್ಯಾ ಕಪ್ ಗೆದ್ದಂತ ಬಾಂಗ್ಲಾ ವನಿತೆಯರು ಈಗ ಬಾಂಗ್ಲಾದೇಶದ ಮಡಿಲಿಗೆ ಏಷ್ಯಾ ಕಪ್ ಸಿಕ್ಕಿದೆ. ಏಷ್ಯಾ ಕಪ್ನಲ್ಲಿ ಭಾರತದ ಮಹಿಳಾ ತಂಡಕ್ಕೆ ಮುಖಭಂಗ ಆಗಿದೆ. ಫೈನಲ್ ಪಂದ್ಯದಲ್ಲಿ ಬಾಂಗ್ಲಾದೇಶದ ವಿರುದ್ಧ 3 ವಿಕೆಟ್ಗಳ ಸೋಲನ್ನ ಕಂಡಿದ್ದಾರೆ. ಮೊದಲ ಬಾರಿಗೆ ಏಷ್ಯಾ ಕಪ್ ಅನ್ನ ಬಾಂಗ್ಲಾದ ವನಿತೆಯರು ಎತ್ತಿ ಹಿಡಿದಿದ್ದಾರೆ. ಭಾರತ 9 ವಿಕೆಟ್ ನಷ್ಟಕ್ಕೆ 112 ರನ್ ಗಳಿಸಿತ್ತು. ಬಾಂಗ್ಲಾದೇಶ 3 ವಿಕೆಟ್ ಬಾಕಿ ಇರುವಂತೆ ಜಯವನ್ನ ಸಾಧಿಸಿದೆ. ಆ ಮೂಲಕ ಬಾಂಗ್ಲಾದೇಶ ಚೊಚ್ಚಲ ಬಾರಿಗೆ ಏಷ್ಯಾ ಕಪ್ ಅನ್ನ ಗೆದ್ದಿದೆ. ಭಾರತ ಒಂದು ರೀತಿಯಾಗಿ ಫೇವರೇಟ್ ಅಂತ ಹೇಳಲಾಗ್ತಿತ್ತು ಈ ಒಂದು ಟೂರ್ನಿಯಲ್ಲಿ. ಆದ್ರೆ ಏಷ್ಯಾ ಕಪ್ನಲ್ಲಿ ಈಗ ಬಾಂಗ್ಲಾದೇಶ ಏಷ್ಯಾ ಚಾಂಪಿಯನ್ ಆಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಸ್ಪೋರ್ಟ್ಸ್ ರಿಪೋರ್ಟರ್ ಸಾಗರ್ ಕನ್ನೆಮನೆ. ಸಾಗರ್, ಇದೀಗ ಬಾಂಗ್ಲಾದೇಶ ಒಂದು ರೀತಿಯಾಗಿ ಪುರುಷರ ವಿಭಾಗದಲ್ಲೂ ಕೂಡ ಒಂದು ರೀತಿ ಬಲಿಷ್ಠವಾಗಿ ಇದೆ ಅಂತ ಹೇಳ್ಬೋದು, ಅಂಡರ್ ಡಾಗ್ಸ್. ಆದ್ರೆ ಮಹಿಳೆಯರ ತಂಡ ಯಾವ ರೀತಿಯಾಗಿ ಜಯ ಗಳಿಸ್ತು, ಭಾರತ ತಂಡ ಎಲ್ಲಿ ಎಡವಿತು ಅಂತ? ಅವಿನಾಶ್, ಪ್ರಮುಖವಾಗಿ ನಾವು ನೋಡೋದಾದ್ರೆ ಕೋಲಾಲಂಪುರದಲ್ಲಿ ನಡೆದಂತಹ ಈ ಒಂದು ಫೈನಲ್ T20 ಪಂದ್ಯ ಸಾಕಷ್ಟು ಕುತೂಹಲ ಮೂಡಿಸಿದ್ದಂತೆ. ಯಾಕಂದ್ರೆ ಲೀಗ್ ಹಂತದಲ್ಲಿ ಭಾರತ ವನಿತೆಯರ ತಂಡ ಏನು ಬಾಂಗ್ಲಾದೇಶ ವಿರುದ್ಧ ಮುಗ್ಗರಿಸಿತ್ತು. ಈ ಹಂತದಲ್ಲಿ ಭಾರತಕ್ಕೆ ಸವಾಲಾಗಿದ್ದು ಬಾಂಗ್ಲಾದೇಶ ಫೈನಲ್ಗೂ ಕೂಡ ಬಂದಿತ್ತು. ಹೀಗಾಗಿ ಏನು ಹರ್ಮನ್ಪ್ರೀತ್ ಕೌರ್ ಪ್ರಮುಖವಾಗಿ ಉತ್ತಮವಾಗಿ ಬ್ಯಾಟಿಂಗ್ ಮಾಡೋ ಒಂದು ಯಶಸ್ವಿಯನ್ನು ಹೆಜ್ಜೆಯನ್ನು ಇಡುವ ಹಂತದಲ್ಲಿ ಎಡವಿರುತ್ತದೆ. ಪ್ರಮುಖವಾಗಿ ಟಾಸ್ ಗೆದ್ದಂತಹ ಬಾಂಗ್ಲಾದೇಶ ಮೊದಲಿಗೆ ಫೀಲ್ಡಿಂಗ್ ಆಯ್ದುಕೊಂಡು ಭಾರತಕ್ಕೆ ಬ್ಯಾಟಿಂಗ್ ಅನ್ನು ಬಿಟ್ಟುಕೊಟ್ಟಿತ್ತು. ಆದ್ರೆ ಆರಂಭಿಕರಾದಂತಹ ಮಿಥಾಲಿ ರಾಜ್ ಹಾಗೂ ಸ್ಮೃತಿ ಮಂದನ ಮೇಲೆ ಇನ್ನು ಹೆಚ್ಚು ಭಾರತ ಡಿಪೆಂಡ್ ಆಗಿತ್ತು. ಆದ್ರೆ ಇಬ್ಬರು ಆಟಗಾರರು ಪ್ರಮುಖವಾಗಿ ಬೇಗ ವಿಕೆಟ್ ಒಪ್ಪಿದ್ದು ಭಾರತಕ್ಕೆ ನುಂಗಲಾರದಾಗಿರುವಂತದ್ದು. ನಂತರದಲ್ಲಿ ಏನು ದೀಪ್ತಿ ಶರ್ಮಾ ಆಗಿರ್ಬೋದು ಹಾಗೂ ವೇದ ಕೃಷ್ಣಮೂರ್ತಿ ಯಾರೂ ಕೂಡ ಹೆಚ್ಚು ಹೊತ್ತು ಕ್ರೀಸ್ ನಲ್ಲಿ ನಿಲ್ಲಲಿಲ್ಲ. ಆದ್ರೆ ಕ್ಯಾಪ್ಟನ್ ಹರ್ಮನ್ಪ್ರೀತ್ ಕೌರ್ ಮಾತ್ರ ಒಂದು 56 ರನ್ಗಳನ್ನ ಗಳಿಸಿದ್ರು. ತಂಡವನ್ನ ಒಂದು 100ರ ಗಡಿ ದಾಟುವಲ್ಲಿ ಯಶಸ್ವಿ ಆದ್ರು. ಆದ್ರೆ ಒಂದು ಸವಾಲಿನ ಮೊತ್ತ ಆಗಿರಲಿಲ್ಲ. ಇದು ಕೇವಲ 112 ರನ್ಗಳಾಗಿತ್ತು. 113 ಟಾರ್ಗೆಟ್ ಆಗಿರೋದ್ರಿಂದ ಒಂದು ಸವಾಲಿನ ಮೊತ್ತ ಆಗಿರ್ಲಿಲ್ಲ. ಈ ಒಂದು ಮೊತ್ತವನ್ನ ಬೆನ್ನತ್ತಿದಂತಹ ಬಾಂಗ್ಲಾದೇಶ ಮಹಿಳಾ ತಂಡ ಈ ಒಂದು ಗೆಲುವನ್ನ ಸಾಧಿಸಿರುವಂತದ್ದು ಐತಿಹಾಸಿಕ ಗೆಲುವು ಅಂತ ಹೇಳ್ಬೋದು. ಇದುವರೆಗೂ ಏಷ್ಯಾ ಕಪ್ ಇತಿಹಾಸದಲ್ಲಿ ನೋಡೋದಾದ್ರೆ ಭಾರತ ಇದುವರೆಗೂ ಯಾರಿಗೂ ಕೂಡ ಈ ಒಂದು ಚಾಂಪಿಯನ್ ಪಟ್ಟವನ್ನು ಬಿಟ್ಕೊಟ್ಟಿರಲಿಲ್ಲ. ಆದ್ರೆ ಮೊದಲ ಬಾರಿಗೆ ಬಾಂಗ್ಲಾದೇಶಕ್ಕೆ ಬಿಟ್ಟುಕೊಟ್ಟಿದೆ. ಅವಿನಾಶ್, ಧನ್ಯವಾದ ಸಾಗರ್ ಮಾಹಿತಿಗಾಗಿ. ಕ್ರಿಕೆಟ್ ಆಟ ಆಯ್ತು. ಈಗ ಪೊಲಿಟಿಕಲ್ ಆಟದ ಬಗ್ಗೆ ಮಾತನಾಡೋದಾದ್ರೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಕಾಂಗ್ರೆಸ್ನ ಅತೃಪ್ತ ಶಾಸಕರ ಮನೆಗೆ ಬಿಜೆಪಿಯ ಶಾಸಕನ ಭೇಟಿಯಾಗಿದೆ. ಎಂಬಿ ಪಾಟೀಲ್ ನಿವಾಸಕ್ಕೆ ಈಗ ರಾಯಚೂರಿನ ಶಾಸಕ ಶಿವರಾಜ್ ಪಾಟೀಲ್ ಭೇಟಿ ಕೊಟ್ಟಿದ್ದಾರೆ. ಎಂಬಿ ಪಾಟೀಲ್ ಕಳೆದ ಒಂದು 3-4 ದಿನದಿಂದ ಅಂತ ಹೇಳಬೇಕು ಒಂದು ರೀತಿಯಾಗಿ ಲೈಮ್ ಲೈಟ್ ಅಲ್ಲೇ ಇದ್ದಾರೆ. ಅತೃಪ್ತರ ಆ ಒಂದು ಪಟ್ಟಿಯಲ್ಲಿ ಅವರೇ ಒಂದು ಲೀಡ್ ನಲ್ಲಿರೋದು. ಅವರ ಮನೆಗೆ ಈಗ ಬಿಜೆಪಿಯ ಶಾಸಕ ಶಿವರಾಜ್ ಪಾಟೀಲ್ ಅವರು ಭೇಟಿ ಕೊಟ್ಟಿದ್ದಾರೆ. ಎಂಬಿ ಪಾಟೀಲ್ ಅವ್ರ ಜೊತೆ ಮಾತನಾಡೋದಕ್ಕೆ ಡಾಕ್ಟರ್ ಶಿವರಾಜ್ ಪಾಟೀಲ್ ಇಬ್ಬರ ಭೇಟಿ ಸಾಕಷ್ಟು ಒಂದು ರೀತಿಯಾಗಿ ಕುತೂಹಲವನ್ನ ಮೂಡಿಸ್ತಾ ಇದೆ. ಕಾಂಗ್ರೆಸ್ ಬೆಳವಣಿಗೆಗಳಿಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಈಗಾಗಲೇ ಹೇಳಿದ್ದಾರೆ ಶಿವರಾಜ್ ಪಾಟೀಲ್. ಆದ್ರೂ ಎಲ್ಲ ಒಂದ್ ಕಡೆ ಯಾಕೆ ಈ ಸಂದರ್ಭದಲ್ಲಿ ಕೊಟ್ಟಿರುವಂತಹ ಭೇಟಿ ಸಾಕಷ್ಟು ಪ್ರಶ್ನೆಗೆ ಕಾರಣವಾಗಿದೆ. ಎಂಬಿ ಪಾಟೀಲ್ ಆಲ್ರೆಡಿ ಈಗ ಬಹಳ ಅತೃಪ್ತರಾಗಿರೋದು ಗೊತ್ತಿದೆ. ಈಗ ಈ ಒಂದು ಭೇಟಿ ಸಾಕಷ್ಟು ಕುತೂಹಲ ಮೂಡಿಸಿದೆ. ಕಾಂಗ್ರೆಸ್ಗೂ ಬಿಜೆಪಿಗೂ ಜೆಡಿಎಸ್ಗೂ ಸಂಬಂಧ ಇಲ್ಲ. ಇದು ನಮ್ಮ ಸಂಬಂಧ ಮತ್ತು ಎಂಬಿ ಪಾಟೀಲ್ ಸಾಹೇಬ್ರ ಸಂಬಂಧದ ಸಲುವಾಗಿ ಬಂದಿದ್ದೀವಿ ನಾವು ಅಷ್ಟೇ. ಈ ರಾಜಕೀಯ ಏನು ಇದಕ್ಕಿಲ್ಲ, ಏನೂ ಇಲ್ಲ. ನಾವು ಸುಮ್ಮನೆ ಅವರಿಗೆ ಭೇಟಿಯಾಗಿ ಹೋಗಿ ಬಂದ್ವಿ ಅಷ್ಟೇ. ಇಟ್ ಈಸ್ ಎ ಕರ್ಟಸಿ ಕಾಲ್ ಅಷ್ಟೇ ಭೇಟಿಯಾಗಿದ್ವಿ. ಎಲೆಕ್ಷನ್ ಆದ್ಮೇಲೆ ಭೇಟಿ ಆಗಿರ್ಲಿಲ್ಲ. ಪರ್ಸನಲ್ ಆಗಿ ಮನೆಗೆ ಬಂದು ಭೇಟಿಯಾಗೋದು ನಮ್ದು ಧರ್ಮ ಇತ್ತು, ಭೇಟಿಯಾಗಿದ್ವಿ ಅಷ್ಟೇ. ಅಲ್ಲ ಸರ್, ಈಗ ನಡೀತಾ ಇರುವಂತಹ ರಾಜಕೀಯ ಬೆಳವಣಿಗೆಗಳು ಮತ್ತೆ ಆ ಬೆಳವಣಿಗೆಗೆ ನಮ್ಮ ಭೇಟಿಗೆ ಯಾವುದು ಸಂಬಂಧನೇ ಇಲ್ಲ. ನಮ್ಮ ಸಂಬಂಧ ಅವ್ರ ಸಂಬಂಧ ಪಕ್ಷ ಮೀರಿ ಅದಾವ. ಆದ ಕಾರಣ ರಾಜಕೀಯಕ್ಕೂ ನಮ್ಮ ಭೇಟಿಗೂ ಏನೂ ಸಂಬಂಧ ಇಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಹಿರೇಜಂಬೂರು. ರಮೇಶ್, ಇದೀಗ ಎಂಬಿ ಪಾಟೀಲ್ ಮತ್ತು ಶಿವರಾಜ್ ಪಾಟೀಲ್ ಈ ಒಂದು ರಾಜಕೀಯ ಒಂದು ಸನ್ನಿವೇಶ ಸಂದರ್ಭದಲ್ಲಿ ಪ್ರತಿಯೊಂದು ಭೇಟಿ ಕೂಡ ಸಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಏನಂದ್ರು ಅಂತ ಶಿವರಾಜ್ ಪಾಟೀಲ್? ಅವಿನಾಶ್, ಎಂಬಿ ಪಾಟೀಲ್ ಅವರ ನಿವಾಸಕ್ಕೆ ರಾಯಚೂರು ನಗರ ಶಾಸಕ ಶಿವರಾಜ್ ಪಾಟೀಲ್ ಅವರು ಭೇಟಿ ನೀಡಿರುವಂತದ್ದು ಬಹಳಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ಒಂದು ಕಡೆನಲ್ಲಿ ಕಾಂಗ್ರೆಸ್ನಲ್ಲಿ ರೆಬಲ್ ನಾಯಕರ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಮತ್ತೊಂದು ಕಡೆನಲ್ಲಿ ಬಿಜೆಪಿ ನಾಯಕರು ಕೂಡ ಆ ರೆಬಲ್ ನಾಯಕರ ಮೇಲೆ ಕಣ್ಣಿಟ್ಟಿದ್ದಾರೆ ಅನ್ನುವಂತ ಮಾತುಗಳ ಬೆನ್ನಲ್ಲೇ ಬಿಜೆಪಿ ಹೈಕಮಾಂಡ್ ಕೂಡ ಅವರಿಗೆ ಸದ್ಯಕ್ಕೆ ನೀವೇನೇ ಹೆಜ್ಜೆಯನ್ನ ಇಡಬೇಡಿ ಅನ್ನುವಂತ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಇದೆಲ್ಲದರ ನಡುವೆಯೂ ಕೂಡ ಈಗಾಗಲೇ ಶಿವರಾಜ್ ಪಾಟೀಲ್ ಅವರು ಎಂಬಿ ಪಾಟೀಲ್ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿದ್ದಾರೆ. ಆದ್ರೆ ಏನ್ ಮಾತುಕತೆಯನ್ನ ನಡೆಸಿದ್ರು ಅನ್ನುವಂಥದ್ದು ಇನ್ನೂ ಕೂಡ ಆಚೆ ಹೊರಗೆ ಬರ್ತಾ ಇಲ್ಲ. ಆದ್ರೆ ಈ ಎಂಬಿ ಪಾಟೀಲ್ ಅವರ ಭೇಟಿ ಬಳಿಕ ಶಿವರಾಜ್ ಪಾಟೀಲ್ ಅವರು ಹೇಳಿರುವಂತದ್ದು, ನಾನು
ಕಾಂಗ್ರೆಸ್ನಲ್ಲಿ ಆಗ್ತಕ್ಕಂಥ ಬೆಳವಣಿಗೆಗಳ ಬಗ್ಗೆಯೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಚುನಾವಣೆ ಆದ ಬಳಿಕ ಎಂ ಬಿ ಪಾಟೀಲ್ ಅವರನ್ನ ಒಮ್ಮೆಯೂ ಕೂಡ ಭೇಟಿಯಾಗಿರ್ಲಿಲ್ಲ. ಸೊ ಆ ಹಿನ್ನೆಲೆಯಲ್ಲಿ ನಾನು ಇವತ್ತು ಸೌಜನ್ಯಕ್ಕೆ ಭೇಟಿ ಮಾಡ್ತಾ ಇದ್ದೀನಿ ಅಷ್ಟೇನೆ. ಜಲಸಂಪನ್ಮೂಲ ಸಚಿವರಾಗಿ ಎಂ ಬಿ ಪಾಟೀಲ್ರು ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ, ಅವರು ಉತ್ತಮ ಕೆಲಸವನ್ನು ಮಾಡಿದ್ದಾರೆ. ಬಿಜೆಪಿಗೆ ಆಹ್ವಾನ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಾಗಿ ನಾನು ಬಂದಿಲ್ಲ ಅನ್ನುವಂತ ಮಾತನ್ನ ಅವರು ಹೇಳಿದ್ದಾರೆ. ಅದಲ್ಲದೆ ಏನು ಇದನ್ನೆಲ್ಲ ಮಾತಾಡೋಕೆ ದೊಡ್ಡವರು ಇದ್ದಾರೆ, ಸೊ ಹಾಗಾಗಿ ರಾಜಕೀಯವನ್ನು ಮಾಡುವಷ್ಟು ದೊಡ್ಡವರು ನಾವಲ್ಲ ಅನ್ನುವಂತ ಮಾತನ್ನ ಅವರು ಹೇಳಿದ್ದಾರೆ. ಆದ್ರೆ ಅವರು ಮಾತನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸೋದಾದ್ರೆ ಜಲಸಂಪನ್ಮೂಲ ಸಚಿವರಾಗಿ ಎಂ ಬಿ ಪಾಟೀಲ್ ಅವರು ಉತ್ತಮ ಕೆಲಸ ಮಾಡಿದ್ದಾರೆ ಅನ್ನುವಂತ ಮಾತನ್ನ ಬಿಜೆಪಿಯ ಶಾಸಕರು ಹೇಳ್ತಾರೆ ಅಂದ್ರೆ ಸೊ ಇದರ ಹಿಂದೆ ಸಾಕಷ್ಟು ವಿಚಾರಗಳಿದಾವೆ ಅನ್ನುವಂಥದ್ದು ಸುಳಿವು ಇಲ್ಲಿ ಸಿಗ್ತಾ ಇದೆ. ಆದ್ರೆ ಇಲ್ಲಿ ಎಂ ಬಿ ಪಾಟೀಲ್ ಅವ್ರ ಜೊತೆನಲ್ಲಿ ಶಿವರಾಜ್ ಪಾಟೀಲ್ ಏನ್ ಮಾತನಾಡಿದ್ರು ಅನ್ನೋಂಥದ್ದು ಇನ್ನು ಹೊರಬರಬೇಕಾಗಿದೆ. ಆದ್ರೆ ಎಂ ಬಿ ಪಾಟೀಲ್ ಅವರಿಗೆ ಕಾಂಗ್ರೆಸ್ ಪಕ್ಷ ಯಾವ ರೀತಿ ನಡೆಸ್ಕೊಳ್ಳುತ್ತೆ ಅನ್ನೋಂಥದ್ದು ಆಧಾರದ ಮೇಲೆ ಈ ಒಂದು ಬೆಳವಣಿಗೆಗಳು ಹೊರಬರುತ್ತೆ ಅಂತಾನೆ ಹೇಳ್ಬೋದು. ಧನ್ಯವಾದ ರಮೇಶ್ ಮಾಹಿತಿಗಾಗಿ. ಮೈತ್ರಿ ಸರ್ಕಾರದ ಅತೃಪ್ತ ಶಾಸಕರು ನನ್ನ ಸಂಪರ್ಕದಲ್ಲಿದ್ದಾರೆ. ಯಾರು ಅಂತ ನಾನು ಹೇಳೋದಿಲ್ಲ, ನೀವೇ ಕಾದು ನೋಡಿ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದನ್ನ ಕೆಎಸ್ ಈಶ್ವರಪ್ಪ ಹೊಸ ಬಾಂಬ್ ಒಂದನ್ನ ಸಿಡಿಸಿದ್ದಾರೆ. ನಾವು ಕಾಂಗ್ರೆಸ್ ಮುಕ್ತ ಭಾರತ ಮಾಡೋದಕ್ಕೆ ಹೊರಟಿದ್ದೇವೆ, ಈಗ ಕಾಂಗ್ರೆಸ್ಸಿಗರೇ ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತಿದ್ದಾರೆ ಅಂತ ಈಶ್ವರಪ್ಪ ಹೇಳಿದ್ದಾರೆ. ಚಾಮುಂಡೇಶ್ವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಅವರು ಮಾತನಾಡಿದರು. ಕಾಂಗ್ರೆಸ್ ಮುಕ್ತ ಭಾರತ ಮಾಡಬೇಕು ಅಂತ ಕರ್ನಾಟಕ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮಾಡಬೇಕು ಅಂತ 104 ಸೀಟ್ ನಮಗೆ ಕೊಟ್ಟರು. ಆದರೆ ನೀವು 104ಕ್ಕೆ ಪೂರ್ಣ ಬಹುಮತ ಕೊಡಲಿಲ್ಲ ಅಂತೇಳಿ ಕಾಂಗ್ರೆಸ್ಸಿಗರೇ ಶಾಸಕರು ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮಾಡೋ ದಿಕ್ಕಿನಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ಬೇಕಾದಷ್ಟು ಜನ ಇದ್ದಾರೆ, ಆಮೇಲೆ ಹೇಳ್ತೀನಿ. ಕಾಂಗ್ರೆಸ್ ಮುಕ್ತ ಭಾರತ. ಇನ್ನು ವೀರಶೈವರು ನಿಲುವು ಬದಲಿಸಿದ್ರೆ ಒಂದಾಗಲು ಸಿದ್ಧ ಅಂದ್ರು ಚಮದಾರ್. ಅದೇ ರೀತಿಯಾಗಿ ಒಂದಾದ್ರೆ ಒಳ್ಳೆಯದೇ ಅಂದ್ರು ಶಾಮ್ನೂರು. ಒಂದಾಗ್ತಾರ ವೀರಶೈವರು ಲಿಂಗಾಯತರು. ರಾಜ್ಯ ರಾಜಕೀಯದಲ್ಲಿ ಭಾರಿ ಸಂಚಲನ ಮೂಡಿಸಿದಂತ ಲಿಂಗಾಯತ ಪ್ರತ್ಯೇಕ ಧರ್ಮ ಹೋರಾಟಕ್ಕೆ ಭಾರಿ ಹಿನ್ನಡೆ ಆಗ್ತಾ ಇದೆ. ಲಿಂಗಾಯತ ಪ್ರತ್ಯೇಕ ಧರ್ಮಕ್ಕಾಗಿ ಆಗ್ರಹಿಸಿ ರಾಜ್ಯ ಸರ್ಕಾರ ಶಿಫಾರಸು ಮಾಡಿದಂತ ಕಡತವನ್ನ ಕೇಂದ್ರ ಸರ್ಕಾರ ಇದೀಗ ವಾಪಸ್ ಕಳುಹಿಸಿದೆ. ಇನ್ನು ಪ್ರತ್ಯೇಕ ಧರ್ಮಕ್ಕಾಗಿ ಹೋರಾಟ ಮಾಡಿದ್ರು ಕೂಡ ಈಗ ಮತ್ತೆ ಒಂದಾಗುವಂತಹ ಮಾತನಾಡ್ತಾ ಇದ್ದಾರೆ. ಲಿಂಗಾಯತ ಪ್ರತ್ಯೇಕ ಧರ್ಮ ಹೋರಾಟ ಸಂಘದ ಕಾರ್ಯದರ್ಶಿ ಜಾಮದಾರ್ ವೀರಶೈವ ಮಹಾಸಭಾ ತಮ್ಮ ನಿಲುವು ಬದಲಿಸಿದ್ರೆ ನಾವು ಒಂದಾಗೋದಕ್ಕೆ ಸಿದ್ಧ ಅಂತ ಹೇಳಿದ್ದಾರೆ. ಇನ್ನು ವೀರಶೈವ ಮಹಾಸಭಾದ ಅಧ್ಯಕ್ಷ ಶಾಮನೂರು ಶಿವಶಂಕರಪ್ಪ ಕೂಡ ವೀರಶೈವರು ಲಿಂಗಾಯತರು ಒಂದಾಗೋದಾದ್ರೆ ಆಗ್ಲಿ, ಎಲ್ಲರೂ ಒಟ್ಟಾಗಿ ಹೋದ್ರೆ ಒಳ್ಳೇದೇ ಅಂತ ಹೇಳಿದ್ದಾರೆ. ಇನ್ನು ಜಾಮದಾರ್ ಜೊತೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಹಳಕಟ್ಟಿ ಚಿಟ್ ಚಾಟ್ ನಡೆಸಿದ್ದಾರೆ. ಬನ್ನಿ ನೋಡ್ಕೊ ಬರೋಣ. ಲಿಂಗಾಯತ ಧರ್ಮಕ್ಕೆ ಪ್ರತ್ಯೇಕ ಸ್ಥಾನಮಾನ ನೀಡುವ ವಿಚಾರ ಸೇರಿದಂತೆ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡಲಿಕ್ಕೆ ಎಂ ಜಾಮದಾರ್ ಅವರು ನನ್ನ ಜೊತೆಗಿದ್ದಾರೆ. ಅವರನ್ನೇ ಮಾತಾಡ್ಸೋಣ. ಸರ್, ಮೊದಲನೇದಾಗಿ ಇವತ್ತಿನಿಂದ ಒಂದು ಸುದ್ದಿ ಓಡಾಡ್ತಿದೆ. ಅಂದರೆ ಎಲ್ಲೋ ಒಂದು ಕಡೆ ಹಿಂದಿನ ಒಂದು ಸರ್ಕಾರ ಲಿಂಗಾಯತಕ್ಕೆ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಕೊಡಬೇಕು ಅಂತಕ್ಕಂಥ ಒಂದು ಶಿಫಾರಸನ್ನು ಏನು ಮಾಡಿತ್ತು, ಆ ಶಿಫಾರಸನ್ನು ಒಪ್ಪದೇನೆ ರಾಜ್ಯ ಸರ್ಕಾರಕ್ಕೆ ವಾಪಸ್ ಕಳಿಸಿದೆ ಅಂತಕ್ಕಂಥ ವಿಚಾರ. ಈ ಬಗ್ಗೆ ಇದು ಇವತ್ತಿನ ಸುದ್ದಿ ಅಲ್ಲ. ಇದು ಸುಮಾರು 2-3 ವಾರಗಳ ಹಿಂದೆ ಪ್ರಥಮವಾಗಿ ಪತ್ರಿಕೆಯಲ್ಲಿ ಬಂದಾಗ ನಾನು ಸಂಬಂಧಪಟ್ಟಂಥ ಸರ್ಕಾರಿ ಅಧಿಕಾರಿಗಳಿಗೆ ಕೇಳಿದೆ. ಅವರು ಅಲ್ಲಿ ಆಗ ಬಂದಿರಲಿಲ್ಲ. ಈಗ ಇವತ್ತು ಮತ್ತೆ ಜೋರು ಪ್ರಾರಂಭ ಆಗಿದೆ. ಇತ್ತೀಚೆಗೆ ಕಳೆದ 2-3 ದಿವಸದಲ್ಲಿ ಏನಾರು ಅಂತ ಮಾಹಿತಿ ಬಂದಿದೆ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ಪ್ರಮುಖವಾಗಿ ಸರ್, ಇನ್ನು ಯಾವುದೇ ಒಂದು ಧರ್ಮದ ವಿಚಾರಗಳಿಗೆ ಧರ್ಮ ವಿಭಜನೆ ಮಾಡ್ದಂಗೆ ಆಗುತ್ತೆ, ಯಾವುದೇ ಸ್ಥಾನಮಾನವನ್ನು ಕೊಡ್ಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ವಿಚಾರವನ್ನು ರಾಜ್ಯ ಸರ್ಕಾರಕ್ಕೆ ತಿಳಿಸಿದೆ. ಅದೇ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಕೂಡ ಆ ಕಡತವನ್ನು ಹಾಗೆ ಇಟ್ಬಿಡಿ ಅಂತಕ್ಕಂಥ ಸೂಚನೆ ಕೂಡ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ. ಇದ್ರ ಬಗ್ಗೆ ಊಹಾಪೋಗಳ ಮೇಲೆ ನಾನು ರಿಯಾಕ್ಷನ್ ಕೊಡ್ಲಾರೆ ರೀ. ಆ ಲೆಟರ್ ಬಂದಿತ್ತು ಅಂದರೆ ಅದು ಏನು ಬರೆದಿದ್ದಾರೆ, ಅದ್ರ ಮೇಲೆ ರಾಜ್ಯ ಸರ್ಕಾರ ಏನು ಟೀಕೆ ಟಿಪ್ಪಣಿ ಮಾಡಿದೆ, ಅದ್ರ ಬಗ್ಗೆ ಏನು ಗೊತ್ತಿಲ್ಲಾರ್ದ ಟೀಕೆ ಊಹಾತ್ಮಕ ಹೇಗೆ ಮಾಡಲಿ? ಐ ಕಾಂಟ್ ಕನ್ಫರ್ಮ್. ಅದು ಸರ್, ಇನ್ನೊಂದು ವಿಚಾರ ಓಡಾಡ್ತಾ ಇತ್ತು. 13-14 ತಾರೀಕಿಗೆ ಒಂದು ಸಭೆ ಆಗುತ್ತೆ. ಸಭೆಯಲ್ಲಿ ಮತ್ತೆ ವೀರಶೈವ ಮಹಾವೇದಿಕೆ, ಲಿಂಗಾಯತ ಮಹಾವೇದಿಕೆ ಒಂದಾಗುತ್ತೆ. ರಾಜಕೀಯ ಪ್ರಾತಿನಿಧ್ಯಕ್ಕಾಗಿ ಮತ್ತೊಂದು ಹೋರಾಟವನ್ನು, ಶಕ್ತಿ ಪ್ರದರ್ಶನವನ್ನು ಮಾಡಲು ಮತ್ತೆ ರೆಡಿ ಆಗ್ತಾ ಇದೆ ಅಂತಕ್ಕಂಥದ್ದು. ಖಚಿತವಾಗಿ ಒಂದು ಮೀಟಿಂಗ್ ಆಗತ್ತೆ ಅಂತ ತಿಳ್ಕೊಂಡು ಯಾರು ಮೀಟಿಂಗ್ ಕರಿತಿದ್ದಾರೆ, ಎಲ್ಲಿ ಕರಿತಿದ್ದಾರೆ, ಯಾರು ಮಾತಾಡಿದ್ರೆ ಅನ್ನೋ ಬಗ್ಗೆ ನಮಗೇನು ಗೊತ್ತಿಲ್ಲ. ಅಂದರೆ ಎರಡೂ ಬಣಗಳು ಒಂದಾಗ್ತಿದೆ ಅಂತಕ್ಕಂಥದ್ದು ಸರ್. ಆ ಬಣಗಳು ಒಂದಾಗಬೇಕಾಯ್ತು ಅಂತಂದರೆ ನಮ್ಮ ಎಲ್ಲ ನಾಯಕರಲ್ಲಿ ನಾವು ಈಗ ನಿನ್ನೆವರೆಗೆ ಮಾತಾಡ್ತೀವಿ ಅಂಥದ್ದೇನು ಸೂಚನೆ ನಮಗಿಲ್ಲ.
ಅಂದರೆ ಪ್ರಮುಖವಾಗಿ ಸರ್ ಕೆಲವೊಂದಿಷ್ಟು ಲಿಂಗಾಯತ ಲೀಡರ್ಗಳಿಗೆ ಈ ಒಂದು ಸರ್ಕಾರದಲ್ಲಿ ಸೂಕ್ತವಾಗಿರ್ತಕ್ಕಂಥ ಸ್ಥಾನಮಾನಗಳು ಸಿಗ್ತಿಲ್ಲ ಅಂತಕ್ಕಂಥ ಕೂಗಳು ಕೇಳಿ ಬರ್ತಾ ಇದೆ. ಎಸ್ಪೆಷಲಿ ಕೂಡ ಲಿಂಗಾಯತ ಹೋರಾಟದಲ್ಲಿ ಯಾರು ಮುಂಚೂಣಿಯಲ್ಲಿದ್ದರು ಅವರಿಗೆ ಬಸವರಾಜ ಹೊರಟ್ಟಿ ಅವರಿಗೆ ಮಂತ್ರಿ ಸ್ಥಾನ ಸಿಗಲಿಲ್ಲ, MB ಪಾಟೀಲ್ ಅವರಿಗೆ ಸಿಗಲಿಲ್ಲ. ಅಂದರೆ ಇಂಥ ವಿಚಾರಗಳು ಸಾಕಷ್ಟಿದೆ. ಇದ್ರ ಬಗ್ಗೆ ತಾವೇನು ಪ್ರಸ್ತಾವ? ಅದು ಫ್ಯಾಕ್ಟ್ಸ್ ನೀವು ಹೇಳಿದ ಸತ್ಯ. ಬಟ್ ಈಗ ಇದ್ರ ಸಲುವಾಗಿ ಒಂದುಗೂಡಬೇಕು, ಇದು ಒಂದೇ ಉದ್ದೇಶಕ್ಕಾಗಿ ಎರಡು ಬ್ಯಾನರ್ಗಳು ಒಂದುಗೂಡಬೇಕು ಅನ್ನೋದಾಗಿತ್ತು ಅಂದರೆ ಒಪ್ತಕ್ಕಂಥ ಮಾತಲ್ಲ. ಲಿಂಗಾಯತ ಮಹಾಸಭಾ ಏನಾದರೂ ಮತ್ತೆ ವೀರಶೈವ ಮಹಾಸಭಾದಲ್ಲಿ ವಿಲೀನ ಆಗೋ ಸಾಧ್ಯತೆ ಇದೆಯಾ? ಅವರು ನಮ್ಮಲ್ಲಿ ವಿಲೀನ ಆಗಬೇಕು, ನಾವೆಲ್ಲ ಅವ್ರಿಗೆ ವಿಲೀನ ಆಗಲ್ಲ. ಯಾಕಂತಂದ್ರೆ ನಾವು ಹೇಳಿದೀವಲ್ಲ, ಭಾಳ ವಿಚಿತ್ರ. ಅವರ ನಮ್ಮ ನಿಲುವುಗಳಲ್ಲಿ ಮೂರು ನಿಲುವುಗಳಿದ್ದು, ಮೂರಲ್ಲಿ 2 ನಿಲುವು ಒಂದೇ ಆಗಿದೆ. 3 ಅಂಶಗಳಲ್ಲಿ 2 ಅಂಶಗಳು ಒಂದೇ ಆಗಿದೆ. ಅಷ್ಟು ದೊಡ್ಡ ಭಿನ್ನಾಭಿಪ್ರಾಯ ಇಲ್ಲ. ಪಂಚಪೀಠಗಳನ್ನು ಹಿಡ್ಕೊಂಡ್ಬಿಟ್ಟು, ಅವರ ಶಾಖಾ ಮಠಗಳನ್ನು ಹಿಡ್ಕೊಂಡ್ಬಿಟ್ಟು, ಊರೂರಿಗೆ ಮನೆ ಮನೆಗೆ ಹೋಗಿ ಕಾಂಗ್ರೆಸ್ ವಿರುದ್ಧ ಅಪಪ್ರಚಾರ ಮಾಡಿದವರು ನಾವ. ಶಾಮನೂರು ಶಿವಕೃಷ್ಣ ಪ್ರಕಾರ ಸಾರ್ವಜನಿಕವಾಗಿ ಅದಕ್ಕೆ ಅದು ಹೇಳಿಕೆ ಕೊಡಬೇಕು ಇದ್ರ ಬಗ್ಗೆ. ಆ್ಯಕ್ಚುಲಿ ಅವ್ರನ್ನ ಪಕ್ಷದ ಹೊರಗೆ ಹಾಕಬೇಕಾಯ್ತು ಕಾಂಗ್ರೆಸ್ನವರು. ಈಗ ಅದರ ಉತ್ತರ ಜನ ಕೊಟ್ಟಿದ್ದಾರೆ ಅವ್ರಿಗೆ. ಅವ್ರ ಮಗನ ಸೋಲಿಸಿದ್ದಾರೆ. ಇವರಿಗೆ ಕೆಲವೊಂದು ಫಿಕ್ಸ್ ಹೋಟ್ ಇದೆ, ಆಸ್ಪತ್ರೆ ಬಂದಿದ್ದಾರೆ. ಈಗ ಅವ್ರಿಗೆ ಮಂತ್ರಿ ಪದವಿ ಸಿಗಲಿಲ್ಲ ಅಂತ ಹೇಳ್ಕೊಂಡ್ಬಿಟ್ಟು ಈಗ ಹೋರಾಟ ಕೈ ಜೋಡಿಸ್ತೀವಿ ಅಂತ ಬಂದರೆ ಅವ್ರ ನಿಲುವನ್ನ ಬದಲಿ ಮಾಡ್ಕೊಂಡು ಬನ್ನಿ ಅಂತೇಳಿ ನಾವು ಕೈ ಜೋಡಿಸ್ತೀವಿ. ನಾವು ನೋಡಿದ್ವಿ, ಇದು SM ಜಾಮದಾರ್ ಅವರ ಮಾತಾಗಿತ್ತು. ಯೋಗೇಶ್ ಕುಮಾರ್ ಜೊತೆ ಶ್ರೀನಿವಾಸ್ ಹಳಕಟ್ಟಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ವೀರಶೈವರು ಲಿಂಗಾಯತರು ಆಗೋದಾದ್ರೆ ಆಗ್ಲಿ, ಎಲ್ಲರೂ ಕೂಡ ಒಟ್ಟಾಗಿ ಹೋದ್ರೆ ಒಳ್ಳೆಯದು. ಇದಕ್ಕೆ ನಮ್ಮ ಬೆಂಬಲವಿದೆ. ಮುಂದಿನ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡುತ್ತೇವೆ ಅಂತ ಶಾಸಕ ಶಾಮನೂರು ಶಿವಶಂಕರಪ್ಪ ಹೇಳಿದ್ದಾರೆ. ಇನ್ನು ಪ್ರತ್ಯೇಕ ಧರ್ಮದ ಬಗ್ಗೆ ಜಾಮದಾರ್ ನೋಡಿಕೊಳ್ತಾರೆ ಅಂತ MB ಪಾಟೀಲ್ ಹೇಳಿದ್ದಾರೆ. ಗೊತ್ತಿಲ್ಲ, ನನಗೆ ನೋಡಿಲ್ಲ, ಅದನ್ನ ವಿಚಾರಿಸ್ತೇನೆ. ಒಳ್ಳೇದಾಗಿ ನಾವು ಒಪ್ಕೊಂಬರೋದು, ಅವ್ರು ಒಪ್ಕೊಂಬರೋದು, ಒಟ್ಟು ಒಂದಾಗೋದ್ರೆ ಇಬ್ಬರಿಗೆ ಒಳ್ಳೇದಾಗದಷ್ಟೇ. ಮುಂಚಿನ 17 ಈಗಲೂ 17 ಆಗ್ತವೆ. ಎಲ್ಲರೂ ಒಟ್ಟಾಗಿ ಹೋದ್ರೆ ಒಳ್ಳೇದಾಗ್ತದೆ ಎಲ್ಲರಿಗೂ. ಗೆಲುವು ಸೋಲು ಅದು ನಾವು ಹೇಳೋದಿಲ್ಲ. ಒಟ್ಟು ಅವರು ಒಂದಾಗ ನಾವು ತಯಾರಿದಾವೆ. ಅದೇನು ಕುತ್ಕೊಂಡು ಚರ್ಚೆ ಮಾಡೋಣ, ಒಪ್ಕೊಳ್ಳೋಣ. ಅವ್ರು ಏನು ಹೇಳ್ತಾರೆ ಕೇಳೋಣ. ಕಂಡೀಷನ್ ಹಾಕಿದ್ರೆ ಅವ್ರ ಮನೆಗೆ ಅವ್ರು ಇರ್ತಾರೆ. ಇದೇನು ನಮ್ಮ ಮನೆ ಅಷ್ಟೇ ಅಲ್ಲ, ಅವ್ನ ಮನೆ ಅಷ್ಟೇ ಅಲ್ಲ. ಅವನೊಬ್ಬ ಅಧಿಕಾರಿ. ಮೊದಲು ಯಾರಿಗೆ ಒಳ್ಳೇದು ಮಾಡಿದಾನ ಕಿಳ್ಕೊಂಬ ಅವನಿಗೆ, ಜಾಮದಾರ್ಗೆ. ಅದರಲ್ಲಿ ಒಬ್ರಿಗೆ ಸಹಾಯ ಮಾಡಲಿಲ್ದನು ಇವತ್ತು ಲಿಂಗಾಯತರ ಬಗ್ಗೆ ಮಾತಾಡ್ತಾನೆ, ವೀರಶೈವರ ಬಗ್ಗೆ. ನನಗದು ಗೊತ್ತಿಲ್ಲ. ಲಿಂಗಾಯತ ಪ್ರತ್ಯೇಕ ಧರ್ಮದ ವಿಚಾರಗಳು ಎಲ್ಲವನ್ನು ಕೂಡ ಈಗ ಜಾಗತಿಕ ಲಿಂಗಾಯತ ಮಹಾಸಭಾ ಹ್ಯಾಂಡಲ್ ಮಾಡ್ತಾ ಇದೆ. ನಿಮ್ಮ ನಿವೃತ್ತ IAS ಅಧಿಕಾರಿಗಳು, ಅದರ ಒಂದು ಜನರಲ್ ಸೆಕ್ರೆಟರಿ ಇದ್ದಾರೆ, ಪ್ರಧಾನ ಕಾರ್ಯದರ್ಶಿಗಳು, ಜಾಮದಾರ್ ಇದ್ದಾರೆ. ಅದನ್ನೆಲ್ಲ ಅದನ್ನು ಸಂಪೂರ್ಣವಾಗಿ ನಾವು ಜಾಮದಾರ್ ಅವ್ರಿಗೆ ವಹಿಸಿದ್ದೀವಿ. ಅದು ಜಾಮದಾರ್ ಅವರು ಏನು ಸರಿ ಅನ್ನಿಸ್ತದೆ ಅವರಿಗೆ ಸಂಪೂರ್ಣವಾಗಿ ನಾವೆಲ್ಲರೂ ಬಿಟ್ಟುಕೊಟ್ಟಿದ್ದೀವಿ. ಅದು ಜಾಮದಾರ್ ಅವರು ಅನಾಲಿಸಿಸ್ ಏನು ಮಾಡಿದ್ದಾರೆ ಗೊತ್ತು. ಜಾಮದಾರ್ ಅವರಂಥ ಬುದ್ಧಿವಂತರು, ತಂದು ಅನೇಕ ಅನಾಲಿಸಿಸ್ ಮಾಡುವಂಥ ಶಕ್ತಿ ಇದೆ, ತಿಳ್ಕೊಳ್ಳುವಂಥ ಶಕ್ತಿ ಇದೆ. ಇದನ್ನು ಮಾಡುವಂಥದ್ದು ಉತ್ತರ ಕರ್ನಾಟಕ ತಾರತಮ್ಯ ಬಗ್ಗೆನೂ ಒಂದು ದೊಡ್ಡ ಇದು ಬರೆದಿದ್ರು. ಅವರು ಅತ್ಯಂತ ಒಬ್ಬ ಪ್ರಾಮಾಣಿಕ, ದಕ್ಷ ಮತ್ತು ಅತ್ಯಂತ ಬುದ್ಧಿವಂತ ಹಾಗೂ ಅತ್ಯಂತ ಬದ್ಧತೆ ಇದ್ದಂಥ ಒಬ್ಬ ಮನುಷ್ಯ. ಏನು ಅವ್ರಿಗೆ ಏನು ತಿಳಿದದ್ದನ್ನು ಅವ್ರು ಮಾಡಿದ್ದಾರೆ, ಅದು ನನಗೆ ಸಂಬಂಧ. ಮತ್ತು ಅವ್ರು ನಮ್ಮ ಮಾತು ಕೇಳೋದು ಇಲ್ಲ. ಕೆಲವೊಂದು ವಿಚಾರಗಳಲ್ಲಿ ಅವರ ನಿರ್ಣಯಗಳು ಅಂತಿಮವಾಗಿರ್ತವೆ. ಅದನ್ನು ಇನ್ನು ರಾಜ್ಯ ಸರ್ಕಾರದ ಶಿಫಾರಸನ್ನ ವಾಪಸ್ ಕಳಿಸಿರುವಂತಹ ಕೇಂದ್ರದ ನಿರ್ಧಾರಕ್ಕೆ ಈಶ್ವರ್ ಖಂಡ್ರೆ ಕೂಡ ಪರೋಕ್ಷವಾದ ಬೆಂಬಲವನ್ನು ಕೊಟ್ಟಿದ್ದಾರೆ. ವೀರಶೈವ ಲಿಂಗಾಯತ ಎರಡೂ ಕೂಡ ಒಂದೇ, ಯಾವುದೇ ಭಿನ್ನಮತ ಇಲ್ಲ. ಲಿಂಗಾಯತ ವೀರಶೈವ ಬಗ್ಗೆ ಹಿರಿಯರು ಚರ್ಚಿಸ್ತಾರೆ ಅಂತ ಹೇಳಿದ್ರು. ನಾನು ಯಾವಾಗಲೂ ಹೇಳಿದ್ದೇನೆ, ಲಿಂಗಾಯತ ವೀರಶೈವ ಒಂದೇ ಅನ್ನುವಂಥದ್ದು ಪ್ರತಿಪಾದನೆ ಹಿಂದೆನೂ ಹೇಳಿದ್ದೇನೆ, ಇವತ್ತು ಹೇಳ್ತೇನೆ, ಮುಂದೆನೂ ಹೇಳ್ತೇನೆ. ಇದಕ್ಕೆ ಯಾರೂ ರಾಜಕೀಯವಾಗಿ ಬೆಳೆಸ್ಕೊಳ್ಳೋ ಉಪಯೋಗ ಮಾಡಿಕೊಳ್ಳುವಂಥದ್ದು ಅವಶ್ಯಕತೆ ಇಲ್ಲ ಅಂತನೂ ನಾನು ಕ್ಯಾಬಿನೆಟ್ ಅಲ್ಲೂ ಹೇಳಿದ್ದೇನೆ. ನಂದು ಒಂದೇ ಒಂದು ನೋಡಿ, ನಾನು ಏನು ಹೇಳಿದ್ದೇನೆ, ನಮ್ಮ ಈ ಹೋರಾಟದಲ್ಲಿ ನಮ್ಮದು ಇದಕ್ಕೆ ರಾಜಕೀಯಕ್ಕೆ ಸಂಬಂಧ ಇಲ್ಲ ಅಂತ ಹೇಳಿದ್ದೇನೆ. ಮತ್ತು ಇದು ನಮ್ಮ ಎಲ್ಲ ಹಿರಿಯರಿದ್ದಾರೆ, ಸ್ವಾಮೀಜಿಗಳಿದ್ದಾರೆ, ತಜ್ಞರಿದ್ದಾರೆ, ಎಲ್ಲರೂ ಒಂದು ಕಡೆ ಸೇರಿಕೊಂಡು ಒಮ್ಮತದಿಂದ ಒಗ್ಗೂಡಿ ಸಮುದಾಯದ ಹಿತದೃಷ್ಟಿಯಿಂದ ಎಲ್ಲರನ್ನೂ ಸೇರಿಸಿಕೊಂಡು ತೀರ್ಮಾನ ಮಾಡಬೇಕು ಅಂತ ಹೇಳಿದ್ದೆ ನಾನು. ಇದು ಎಲ್ಲೋ ಒಂದು ಚುನಾವಣೆ ಬಂದಂಥ ಸಂದರ್ಭದಲ್ಲಾಗಲಿ ಅಥವಾ ಯಾವುದೋ ವೈಯಕ್ತಿಕ ವರ್ಚಸ್ಸಿಗಾಗಲಿ ಇದನ್ನು ಉಪಯೋಗ ಮಾಡಿಕೊಳ್ಳುವಂಥದ್ದು ಅವಶ್ಯಕತೆ ಇಲ್ಲುವಂಥದ್ದು ನನ್ನ ಮೊದಲಿನಿಂದಲೂ ನನ್ನ ಅಭಿಪ್ರಾಯ. ಕೇಂದ್ರ ಸರ್ಕಾರ ರಿಜೆಕ್ಟ್ ಮಾಡಬೇಕಂತ ಎಕ್ಸೆಪ್ಟ್ ಮಾಡಬೇಕಾಗಿತ್ತು. ಈಗ ರಾಜ್ಯ ಸರ್ಕಾರ ಕಳಿಸಿ ಹೊಸ ಸರ್ಕಾರ ಬಂದೈತಿ. ವಿನಾಕಾರಣ ಹೊಸ ಸರ್ಕಾರ ಮೇಲೆ ದುರ್ಬಿ ಕೊಡಿಸಲಿಕ್ಕೆ ಮಾಡಿರ್ಬೋದು ಅಂತ ನಮಗೆ ಈಗ ಅನ್ಸಾತೈತಿ. ಇದ್ರ ಸಾಧಕ ಬಾಧಕಗಳನ್ನ ಎಲ್ಲ ತಗೊಂಡು ಚರ್ಚೆ ಮಾಡಿ ಒಂದು ಸಭೆ ಕರೆದು ಆಮೇಲೆ ಸಭೆಯಲ್ಲಿ ತೀರ್ಮಾನ ಮಾಡಿ ಅದೇನು ತೀರ್ಮಾನ ಮಾಡ್ತಾ ಆ ನಿರ್ಣಯವನ್ನು
ಮುಂದೆ ನಾವು ಮುಂದಿನ ಹೆಜ್ಜೆನೇ ಇಡ್ತೀವಿ ಅನ್ನೋಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಯ್ತು, ಅವ್ರು ಎಲ್ಲರೂ ಕೂಡ ಒಂದಕ್ಕರಂದ್ರೆ ನಾನು ಸ್ವಾಗತವನ್ನು ಮಾಡ್ತೀನಿ. ಒಂದಾರು ಒಳ್ಳೇದಲ್ಲ, ಸುಮ್ಮನೆ ಯಾರು ಜಗಳಾಡೋದು. ಎಲ್ಲರೂ ಕೂಡಿ ಸಣ್ಣ ಪುಟ್ಟ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಶ್ರೀನಿವಾಸ್ ಹಳಕಟ್ಟಿ ಇದ್ದಾರೆ ನಮ್ಮ ಜೊತೆಗೆ. ಶ್ರೀನಿವಾಸ್, ಇದೀಗ ಲಿಂಗಾಯತ ಪ್ರತ್ಯೇಕ ಧರ್ಮ ಏನು ಚುನಾವಣೆಗೂ ಮುಂಚೆ ಬಹಳ ಒಂದು ಪ್ರಮುಖ ಅಸ್ತ್ರ ಆಗಿತ್ತು, ಕಾಂಗ್ರೆಸ್ ವಿಚಾರವಾಗಿ ಸಾಕಷ್ಟು ಚರ್ಚೆ ಕೂಡ ಆಗಿತ್ತು. ಆದ್ರೆ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಎಲ್ಲರೂ ಕೂಡ ಸಾಫ್ಟ್ ಆದಾಗೆ ಕಾಣ್ತಾ ಇದೆ. ಎಂ ಬಿ ಪಾಟೀಲ್ ಅವರ ಮಾತುಗಳು, ಅದೇ ರೀತಿಯಾಗಿ ಬೇರೆ ಬೇರೆ ಶಾಮ್ನೂರ್ ಅವ್ರು ಮಾತನಾಡೋದು ನೋಡಿದ್ರೆ ಎಲ್ಲರೂ ಕೂಡ ಹಿಂದೆ ಸರಿದು ಬಿಟ್ರೆ ಹೇಗೆ ಅಂತ? ಅವಿನಾಶ್, ಏನು ಒಂದು ಚುನಾವಣಾ ಮುಂಚಿತವಾಗಿನೇ ಕೆಲವೊಂದಿಷ್ಟು ಹೋರಾಟಗಳನ್ನು ಲಿಂಗಾಯತರು ಹಮ್ಮಿಕೊಂಡಿದ್ರು, ಪ್ರತ್ಯೇಕವಾಗಿರ್ತಕ್ಕಂಥ ಧರ್ಮದ ಒಂದು ಸ್ಥಾನಮಾನ ನೀಡಬೇಕು ಅಂತಕ್ಕಂಥದ್ದು. ಆ ಹೋರಾಟ ಎಲ್ಲೋ ತನ್ನ ಶಕ್ತಿಯನ್ನ ಕಳೆದುಕೊಳ್ತಿದೆ ಅಂತಕ್ಕಂಥ ಅನುಮಾನಗಳು ಇದಕ್ಕೆ ಕಾಡ್ತಾ ಇದೆ. ಹೀಗಾಗಿ ಎರಡೂ ಬಣದ ಒಂದು ನಾಯಕರುಗಳು ಕೂಡ ಮತ್ತೆ ಒಂದೇ ವೇದಿಕೆಯಲ್ಲಿ ಸೇರ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಶೀಘ್ರದಲ್ಲೇ ಒಂದು ಸಭೆಯನ್ನ ಕೂಡ ಮಾಡಿ ಮತ್ತೆ ಒಂದಾಗಿ ಹೋಗೋ ಪ್ರಯತ್ನವನ್ನ ವೀರಶೈವರು ಮತ್ತು ಲಿಂಗಾಯತರು ನಡೆಸಿದ್ದಾರೆ ಅಂತಕ್ಕಂಥದ್ದು. ಒಂದ್ ಕಡೆ ಈಶ್ವರ್ ಖಂಡ್ರೆ, ಮಾಜಿ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು ಒಂದಾದ್ರೆ ಅದಕ್ಕೆ ಸ್ಲ್ಯಾಗ್ ಅನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಮತ್ತು ಕೇಂದ್ರ ಸರ್ಕಾರ ಏನು ಒಂದು ಲಿಂಗಾಯತಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಕೊಡಬೇಕು ಅಂತಕ್ಕಂಥ ಒಂದು ಶಿಫಾರಸನ್ನ ಈ ಹಿಂದೆ ರಾಜ್ಯ ಸರ್ಕಾರ ಮಾಡಿತ್ತು. ಆ ಶಿಫಾರಸನ್ನ ವಾಪಸ್ ಕಳಿಸಿದ್ದಾರೆ, ಅಂದ್ರೆ ರಿಜೆಕ್ಟ್ ಮಾಡಿದ್ದಾರೆ ಕೇಂದ್ರ ಸರ್ಕಾರ. ಇದು ಕೇಂದ್ರ ಸರ್ಕಾರದ ಈ ಒಂದು ನಿರ್ಧಾರವನ್ನ ಈಶ್ವರ್ ಖಂಡ್ರೆ ಅವರು ಶ್ಲಾಘನೆ ಮಾಡಿದ್ರೆ, ಅಂದ್ರೆ ಈ ಲಿಂಗಾಯತ ಹೋರಾಟವನ್ನ SM ಜಾಮದಾರ್ ಅವರೇ ಮುಂದುವರೆಸ್ತಾರೆ ಅಂತಕ್ಕಂಥ ಒಂದು ಮಾತನ್ನ ಹೇಳೋದ್ರ ಮೂಲಕ MB ಪಾಟೀಲ್ ಅವರು ಈ ಹೋರಾಟದಿಂದ ದೂರ ಆಗ್ತಾ ಇದ್ದಾರ ಅಂತಕ್ಕಂಥ ಒಂದು ಅನುಮಾನವನ್ನು ಕೂಡ ಮೂಡಿಸಿದ್ದಾರೆ. ಇದೇ ಒಂದು ಸಂದರ್ಭದಲ್ಲಿ ವೀರಶೈವ ಮಹಾಸಭಾದ ಮುಖಂಡರಾಗಿರ್ತಕ್ಕಂಥ ಶಾಮ್ನೂರ್ ಶಿವಶಂಕರಪ್ಪ ಅವರು ಕೂಡ ಒಂದು ಹೇಳ್ತಕ್ಕಂಥ ಮಾತು, ಒಂದಾಗೋದಾದ್ರೆ ಬಹಳ ಒಳ್ಳೆಯ ವಿಚಾರ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಈ ಎಲ್ಲಾ ಬೆಳವಣಿಗೆಯನ್ನು ನೋಡಿದಾಗ ಲಿಂಗಾಯತರು ಮತ್ತು ವೀರಶೈವರು ಏನು ವೀರಶೈವ ಮಹಾಸಭಾ ಮತ್ತು ಲಿಂಗಾಯತ ಮಹಾಸಭಾ ಅಂತಕ್ಕಂಥದ್ದೇನಿತ್ತು, ಇದು ಎರಡೂ ಕೂಡ ಒಂದಾಗತ್ತೆ. ಆದ್ರೆ ವೀರಶೈವ ಮಹಾಸಭಾದಲ್ಲಿ ಲಿಂಗಾಯತ ಮಹಾಸಭಾ ವಿಲೀನವಾಗತ್ತಾ ಅಥವಾ ಲಿಂಗಾಯತ ಮಹಾಸಭಾದಲ್ಲಿ ವೀರಶೈವ ಮಹಾಸಭಾ ವಿಲೀನವಾಗತ್ತಾ ಅಂತಕ್ಕಂಥದನ್ನ ಕಾದು ನೋಡ್ಬೇಕು. ಆದ್ರೆ ಏನು ಲಿಂಗಾಯತ ಮುಖಂಡರಾಗಿರ್ತಕ್ಕಂತಹ ಮತ್ತು ನಿವೃತ್ತ IAS ಅಧಿಕಾರಿ SM ಜಾಮದಾರ್ ಅವರು ಹೇಳಿದ್ದನ್ನ ನೋಡಿದ್ರೆ, ನಮ್ಮ ಕೆಲವೊಂದಿಷ್ಟು ಡಿಮ್ಯಾಂಡ್ಗಳೇನಿದೆ ಅದಕ್ಕೆ ಒಪ್ಪೋದಾದ್ರೆ, ಅಂದ್ರೆ ಸಾಮಾಜಿಕವಾಗಿ ಮತ್ತು ಧಾರ್ಮಿಕವಾಗಿ ಕೆಲವೊಂದು ಸಿದ್ಧಾಂತಗಳನ್ನ ವೀರಶೈವರು ಒಪ್ಪೋದಾದ್ರೆ ನಾವು ಒಂದಾಗಲಿಕ್ಕೆ ನಾವು ರೆಡಿ, ಅಂತ ವೇದಿಕೆಗೆ ನಾವು ಹೋಗಲಿಕ್ಕೆ ತಯಾರಿದ್ದೀವಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದಾರೆ. ಆದ್ರೆ ಅವರು ಈ ಕೇವಲ ರಾಜಕೀಯಕ್ಕಾಗಿ ಮಾತ್ರ ನಾವು ಒಂದಾಗ್ತೀವಿ ಅಂತಾದ್ರೆ ನಾವು ಸುತಾರಾಮ್ ಒಪ್ಪೋದಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಇದೇ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ನ ಹಿರಿಯ ಮುಖಂಡ ಶಾಮ್ನೂರ್ ಶಿವಶಂಕರಪ್ಪ ವಿರುದ್ಧ ಕೂಡ SM ಜಾಮದಾರ್ ಅವರು ವಾಗ್ದಾಳಿಯನ್ನು ಕೂಡ ನಡೆಸಿದ್ದಾರೆ. ಈ ಎಲ್ಲ ಬೆಳವಣಿಗೆ ನೋಡಿದಾಗ ಎಲ್ಲೋ ಒಂದ್ ಕಡೆ ಲಿಂಗಾಯತ ಹೋರಾಟ ಕೂಲ್ ಆಗ್ತಾ ಇದೆ ಮತ್ತು ಒಂದಾಗ್ತಕ್ಕಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಅಂದ್ರೆ ಇದೀಗ ಪ್ರಸಕ್ತ ರಾಜಕೀಯ ವಿದ್ಯಮಾನಗಳಲ್ಲಿ ಏನು ಲಿಂಗಾಯತ ಮುಖಂಡರನ್ನ ಮತ್ತು ವೀರಶೈವ ಮುಖಂಡರನ್ನ ಕಡೆಗಣಿಸಲಾಗ್ತಾ ಇದೆ, ಆ ಒಂದು ಕಡೆಗಣನೆಗೆ ಒಂದು ಅಸಮಾಧಾನ ವ್ಯಕ್ತಪಡಿಸ್ತಾನೆ ಈ ಉಭಯ ಬಣಗಳು ಒಂದಾಗಿ ರಾಜಕೀಯವಾಗಿ ಒಂದು ಪ್ರಭಾವ ಶಕ್ತಿಯನ್ನ ರೂಪಿಸೋ ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟಿದೆ ಅಂತ ಹೇಳ್ಬೋದು. ಅವಿನಾಶ್, ಧನ್ಯವಾದ ಶ್ರೀನಿವಾಸ್ ಮಾಹಿತಿಗಾಗಿ. 5 ವರ್ಷ ಸರ್ಕಾರ ನಡೆಸ್ತೀವಿ ಅಂತ ಸಮ್ಮಿಶ್ರ ಸರ್ಕಾರದ ಹಲವು ನಾಯಕರು ಹೇಳ್ತಾ ಇದ್ದಾರೆ. ಅದ್ಯಾಕೋ HD ರೇವಣ್ಣ ಅವರಿಗೆ ಸರ್ಕಾರ ಉಳಿಯೋ ಭರವಸೆ ಇದ್ದಂತೆ ಕಾಣ್ತಾ ಇಲ್ಲ. ಇವತ್ತು ಹಾಸನ ಜಿಲ್ಲೆಯ ಬೇಲೂರಿನ ಚೆನ್ನಕೇಶವ ದೇವಾಲಯಕ್ಕೆ ಭೇಟಿ ಕೊಟ್ಟಂತ ರೇವಣ್ಣ ಮಾಧ್ಯಮದವರ ಮುಂದೆ ಮಾತನಾಡುವಾಗ ಚೆನ್ನಕೇಶವ ದೇವರು ನಮಗೆ ಅಧಿಕಾರ ನೀಡಿದ್ದಾರೆ, ಎಷ್ಟೇ ದಿನ ಸರ್ಕಾರ ಇರುತ್ತೆ ಅಂತ ನಾನು ಹೇಳೋದಿಲ್ಲ, ಸರ್ಕಾರ ಇದ್ದಷ್ಟು ದಿನ ಅಭಿವೃದ್ಧಿ ಕೆಲಸ ಮಾಡುವೆ ಅಂತ ಹೇಳಿದ್ದಾರೆ. ಚೆನ್ನಕೇಶವ ಕೊಟ್ಟಿದ್ದೇನೆ, ಎಷ್ಟು ದಿನ ಇರಬೇಕು ಅಷ್ಟು ದಿನ ಚೆನ್ನಕೇಶವ ನಮ್ಮ ಕೈಯಲ್ಲಿ ಏನಿದ್ದು. ಚೆನ್ನಕೇಶವ ಕೊಟ್ಟಿದ್ದೇನೆ, ಎಷ್ಟು ದಿನ ಇರಬೇಕು ಅಷ್ಟು ದಿನ ಚೆನ್ನಕೇಶವ ನಮ್ಮ ಕೈಯಲ್ಲಿ ಏನಿದ್ದು. ಚೆನ್ನಕೇಶವ ಕೊಟ್ಟಿದ್ದೇನೆ, ಎಷ್ಟು ದಿನ. ರಾಜ್ಯದ ಹಲವೆಡೆ ಮಳೆ ಆರ್ಭಟ ಜೋರಾಗಿದೆ. ಶೃಂಗೇರಿ, ತೀರ್ಥಹಳ್ಳಿ ಭಾಗದಲ್ಲಿ ಹೆಚ್ಚು ಮಳೆಯಾಗಿದೆ. ಜೊತೆಗೆ ಶಿವಮೊಗ್ಗದ ಗಾಜನೂರು ಬಳಿ ತುಂಗಾ ಡ್ಯಾಂ ಸಂಪೂರ್ಣವಾಗಿ ಭರ್ತಿಯಾಗಿದೆ. ತುಂಗಾ ಡ್ಯಾಂಗೆ ಹೆಚ್ಚು ನೀರು ಹರಿದು ಬರ್ತಿರೋದ್ರಿಂದ ಹೊರಹರಿವು ಜಾಸ್ತಿ ಮಾಡಲಾಗಿದೆ. ಇನ್ನು ಚಿಕ್ಕಮಗಳೂರು ಆ ಒಂದು ಪ್ರದೇಶದಲ್ಲಿ ಧಾರಾಕಾರ ಮಳೆ ಸುರಿತಾ ಇದ್ದು ಕಲ್ಲತ್ತಗಿರಿ ಜಲಪಾತ ಧುಮ್ಮಿಕ್ಕಿ ಹರಿತಾ ಇದೆ. ಇನ್ನು ಮಡಿಕೇರಿಯ ಭಾಗಮಂಡಲ ಮಳೆಯಿಂದ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಹುಬ್ಬಳ್ಳಿಯಲ್ಲೂ ಕೂಡ ಮಳೆಯಿಂದ ಜನರು ಪರದಾಡ್ತಾ ಇದ್ದಾರೆ. ಅಲ್ಲೇನು ಸಪೋರ್ಟ್ ಸಿಗಲ್ಲ, ಎಳ್ಕೊಂಡ್ಬಿಡುತ್ತೆ. ಯಾವ ಕೆರೆಗೆ ಹೋಗ್ತೀರಿದು? ಇದೀಗ ಮಡಿಕೇರಿ ಭಾಗಮಂಡಲ ಮತ್ತು ಹುಬ್ಬಳ್ಳಿ ನೋಡ್ತಾ ಇದ್ದೀರಿ ಯಾವ ರೀತಿಯಾಗಿ ಮಳೆ ಆಗ್ತಿದೆ ಅಂತ. ಭಾಗಮಂಡಲ ಬಹುತೇಕ ಜಲಾವೃತವಾಗಿದೆ. ಹುಬ್ಬಳ್ಳಿಯಲ್ಲೂ ಕೂಡ ವರುಣ ಒಂದು ರೀತಿಯಾಗಿ ತಂಪೆರೆದಿದೆ ಅಂತ ಹೇಳಬೇಕು. ರಾಜ್ಯದ ಹಲವಾರು ಕಡೆಯ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ. ಒಂದು ಕಡೆ ಚಿಕ್ಕಮಗಳೂರಲ್ಲಿ ನೋಡಿದ್ರೆ
ತುಂಗಾ ಡ್ಯಾಮ್ ಕೂಡ ನೋಡಿದ್ರು. ಈಗ ಮಡಿಕೇರಿ ಮತ್ತು ಹುಬ್ಬಳ್ಳಿಯಲ್ಲಿ ಈ ರೀತಿಯಾಗಿ ಮಳೆ ಆಗ್ತಿದೆ. ಭಾಗಮಂಡಲದಲ್ಲಿ ಆಲ್ಮೋಸ್ಟ್ ನೀರಲ್ಲಿ ತುಂಬಿಕೊಂಡಿದೆ. ಇತ್ತ ಹುಬ್ಬಳ್ಳಿಯಲ್ಲೂ ಕೂಡ ಸಾಕಷ್ಟು ಜನ ಮಳೆಗೆ ನೆನೆಬಾರದು ಅಂತ ಅಂಗಡಿಗಳ ಆಶ್ರಯವನ್ನು ಪಡ್ಕೊಂಡಿದ್ದಾರೆ. ಇವೆಷ್ಟು ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.